ಡಿಯರ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಇನ್ಕ್ವೆಸ್ಟ್ ಕರೆಂಟ್ ಅಫೇರ್ಸ್. ಈ ತರಗತಿಯಲ್ಲಿ ನಾವು 10 ಮತ್ತು 11ನೇ ಜುಲೈ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಈ ಎಲ್ಲಾ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಾ ಇರ್ತಕ್ಕಂತ ಎಲ್ಲಾ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತೇವೆ. At the end of the presentation, we will have given Inquest challenge quiz. ಇದರಲ್ಲಿ first 10 students who give the correct answers will be acknowledged in the next presentation. And articles ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತೇವೆ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ ಮತ್ತು ಈ ಪ್ರಚಲಿತ ಘಟನೆಗಳ PDF ಅನ್ನ ನೀವು ಜ್ಞಾನಗಂಗೋತ್ರಿ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿರುತ್ತೆ. So before getting into today's articles, these are the key answers of Inquest challenge number 206. And we appreciate Basamma, Anand, Pavan, Veerashaiva, Patil, Bharat for giving correct answers. Thank you very much for your participation. With this, let's get into the first article. So ಇವತ್ತಿನ ಮೊದಲನೇ ಆರ್ಟಿಕಲ್ ಅಲ್ಲಿ ಭಾರತ ದೇಶದಲ್ಲಿರ್ತಕ್ಕಂತ ಎಕ್ಸ್ಪ್ರೆಸ್ ವೇಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಯಾವ ರಾಜ್ಯದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಎಕ್ಸ್ಪ್ರೆಸ್ ವೇಸ್ ಇದಾವೆ ಅಂತ ಪ್ರಶ್ನೆ ಕೇಳಿದ್ರೆ ಸೊ ನಿಮ್ಗೆ ಉತ್ತರ ಪ್ರದೇಶ ಅಂತ ಗೊತ್ತಿರಬೇಕಾಗಿರುತ್ತೆ. ಸೊ ಉತ್ತರ ಪ್ರದೇಶದಲ್ಲಿ 13 ಎಕ್ಸ್ಪ್ರೆಸ್ ವೇಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ಉತ್ತರ ಪ್ರದೇಶವನ್ನ ನಾವು ಕಂಟ್ರೀಸ್ ಲಾರ್ಜೆಸ್ಟ್ ಎಕ್ಸ್ಪ್ರೆಸ್ ವೇ ನೆಟ್ವರ್ಕ್ ಅಥವಾ ಭಾರತದ ಅತಿ ದೊಡ್ಡ ಎಕ್ಸ್ಪ್ರೆಸ್ ವೇ ಜಾಲ ಅಂತ ನಾವು ಕರಿಬಹುದಾಗಿರುತ್ತೆ. ಸೊ ಈ 13 ಎಕ್ಸ್ಪ್ರೆಸ್ ವೇಗಳೇನಿದಾವೆ ಅವುಗಳ ಕ್ಯುಮುಲೇಟಿವ್ ಡಿಸ್ಟೆನ್ಸ್ ಅಥವಾ ಒಟ್ಟು ಒಂದು ಡಿಸ್ಟೆನ್ಸ್ ನ ನೋಡೋದಾದ್ರೆ 3200 ಕಿಲೋಮೀಟರ್ ವ್ಯಾಪ್ತಿಯ ಎಕ್ಸ್ಪ್ರೆಸ್ ವೇಗಳನ್ನ ನಾವು UP ಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ 13 ಎಕ್ಸ್ಪ್ರೆಸ್ ವೇಗಳಲ್ಲಿ 7 ಎಕ್ಸ್ಪ್ರೆಸ್ ವೇಗಳೇನಿದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಕಾಮಗಾರಿ ನಡೀತಾ ಇದೆ, ಅಂದ್ರೆ ದೇ ಆರ್ ಸ್ಟಿಲ್ ಅಂಡರ್ ಕನ್ಸ್ಟ್ರಕ್ಷನ್ ಆಗಿರುತ್ತೆ. ಸೊ 6 ಎಕ್ಸ್ಪ್ರೆಸ್ ವೇಗಳನ್ನ ನಾವು ಆಪರೇಷನಲ್ ಆಗಿರೋದು ಅಂದ್ರೆ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಎಕ್ಸ್ಪ್ರೆಸ್ ವೇಗಳಾಗಿರುತ್ತವೆ. ಸೊ ಈ 13 ಎಕ್ಸ್ಪ್ರೆಸ್ ವೇಗಳಲ್ಲಿ ಬುಂದೇಲ್ಖಂಡ್ ಎಕ್ಸ್ಪ್ರೆಸ್ ವೇ ಅಂತ ನಾವು ಕರಿತೀವಿ. ಸೊ ಈ ಒಂದು ಎಕ್ಸ್ಪ್ರೆಸ್ ವೇ 296 ಕಿಲೋಮೀಟರ್ ಉದ್ದ ಇರುತ್ತೆ. ಸೊ ಇದನ್ನ ಜುಲೈ 16ನೇ ತಾರೀಕು ಪ್ರಧಾನ ಮಂತ್ರಿಗಳು ಇನಾಗ್ರೇಟ್ ಮಾಡ್ತಾರೆ. ಸೊ ಈ ಬುಂದೇಲ್ಖಂಡ್ ಎಕ್ಸ್ಪ್ರೆಸ್ ವೇ ಅಂತಕ್ಕಂಥದ್ದು ದೆಹಲಿಯನ್ನ ನೇರವಾಗಿ ಸಂಪರ್ಕ ಮಾಡ್ತಕ್ಕಂಥ ಒಂದು ಎಕ್ಸ್ಪ್ರೆಸ್ ವೇ ಆಗಿರುತ್ತೆ. ಹಾಗಿದ್ರೆ ಭಾರತದಲ್ಲಿ ಅತಿ ಉದ್ದನೆಯ ಎಕ್ಸ್ಪ್ರೆಸ್ ವೇ ಪ್ರಸ್ತುತವಾಗಿ ಯಾವುದು ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ ಪೂರ್ವಾಂಚಲ್ ಎಕ್ಸ್ಪ್ರೆಸ್ ವೇ ಅಂತ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಇದು 340.8 ಕಿಲೋಮೀಟರ್ ಉದ್ದದ ಒಂದು ರಸ್ತೆ ಆಗಿರುತ್ತೆ. ಸೊ ಇದರಲ್ಲಿ 6 ಲೇನ್ಸ್ ಅಥವಾ 6 ಪಥಗಳನ್ನ ನಾವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದೇ ರೀತಿ ನಿಮ್ಗೆ ವೈಡೆಸ್ಟ್ ಎಕ್ಸ್ಪ್ರೆಸ್ ವೇ ಅಥವಾ ಅತಿ ಅಗಲವಾಗಿರ್ತಕ್ಕಂಥ ಎಕ್ಸ್ಪ್ರೆಸ್ ವೇ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಡೆಲ್ಲಿ ಮೀರಟ್ ಎಕ್ಸ್ಪ್ರೆಸ್ ವೇ ಅಂತ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇದರಲ್ಲಿ 14 ಲೇನ್ಸ್ ಅಥವಾ 14 ಪಥಗಳ ಒಂದು ರಸ್ತೆಯನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಉತ್ತರ ಪ್ರದೇಶದಲ್ಲಿ ಪ್ರಸ್ತುತವಾಗಿ 6 ಎಕ್ಸ್ಪ್ರೆಸ್ ವೇಗಳು ಕಾರ್ಯವನ್ನ ನಿರ್ವಹಣೆ ಮಾಡ್ತಾ ಇದ್ದಾವೆ. ಸೊ ಅದರಲ್ಲಿ ಲಾಂಗೆಸ್ಟ್ ಯಾವುದು ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ಅದು ಪೂರ್ವಾಂಚಲ್ ಎಕ್ಸ್ಪ್ರೆಸ್ ವೇ ಆಗಿರುತ್ತೆ. ಸೊ ಮಿಕ್ಕಿದ ಎಕ್ಸ್ಪ್ರೆಸ್ ವೇಗಳನ್ನ ನೀವು ಇಲ್ಲಿ ನೋಡ್ಕೊಳ್ಬಹುದಾಗಿರುತ್ತೆ. ಅದ್ರ ಜೊತೆಗೆ ಇನ್ನೂ 7 ಎಕ್ಸ್ಪ್ರೆಸ್ ವೇಗಳು ಅಂಡರ್ ಕನ್ಸ್ಟ್ರಕ್ಷನ್ ಇರುತ್ತೆ. ಸೊ ಅದರಲ್ಲಿ ಒಂದು ಪ್ರಮುಖವಾಗಿರುತ್ತೆ, ಅದನ್ನ ನಾವು ಗಂಗಾ ಎಕ್ಸ್ಪ್ರೆಸ್ ವೇ ಅಂತ ಕರಿತೇವೆ. ಸೊ ಇದು 594 ಕಿಲೋಮೀಟರ್ ಉದ್ದದ ಒಂದು ಎಕ್ಸ್ಪ್ರೆಸ್ ವೇ ಆಗಿರುತ್ತೆ. ಸೊ ಇದೇನಾದ್ರೂ ಕಾರ್ಯರೂಪಕ್ಕೆ ಬಂದ್ರೆ ಇದು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಲಾಂಗೆಸ್ಟ್ ಎಕ್ಸ್ಪ್ರೆಸ್ ವೇ ಆಗಿ ಇದು ಕನ್ವರ್ಟ್ ಆಗುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಸೆಕೆಂಡ್ ಆರ್ಟಿಕಲ್. ಸೊ ಇದರಲ್ಲಿ ರೆಡ್ ಪಾಂಡಾಸ್ ಅಂತ ನಾವೇನ್ ಕರಿತೀವಿ, ಸೊ ಇವುಗಳನ್ನ ಮೊಟ್ಟ ಮೊದಲ ಬಾರಿಗೆ ರೀವೈಲ್ಡಿಂಗ್ ಮಾಡ್ತಾ ಇದ್ದಾರೆ. ಅಂದ್ರೆ ಇವುಗಳನ್ನ ಒಂದು ಸಣ್ಣ ಪ್ರದೇಶದಲ್ಲಿ ಸಾಕಿ ಸೊ ಅವುಗಳನ್ನ ವನ್ಯ ಪ್ರದೇಶಕ್ಕೆ ಬಿಡುಗಡೆ ಮಾಡ್ತಕ್ಕಂಥ ಮೊಟ್ಟ ಮೊದಲ ಕಾರ್ಯಕ್ರಮವನ್ನ ಭಾರತ ದೇಶದಲ್ಲಿ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಯಾವ ನ್ಯಾಷನಲ್ ಪಾರ್ಕ್ ಅಲ್ಲಿ ರೀವೈಲ್ಡಿಂಗ್ ಆಫ್ ಪಾಂಡಾಸ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಪ್ರಶ್ನೆಯನ್ನ ಕೇಳ್ಬೋದಾಗಿರುತ್ತೆ. ಸೊ ಆ ನ್ಯಾಷನಲ್ ಪಾರ್ಕ್ ಯಾವುದು ಅಂದ್ರೆ ಸಿಂಗಲೀಲಾ ನ್ಯಾಷನಲ್ ಪಾರ್ಕ್ ಅಂತ ಕರಿತೇವೆ. ಸೊ ಇದು ವೆಸ್ಟ್ ಬೆಂಗಾಲ್ ನಲ್ಲಿ ಬರ್ತಕ್ಕಂತ ಒಂದು ನ್ಯಾಷನಲ್ ಪಾರ್ಕ್ ಆಗಿರಲಿದೆ. ಸೊ ಈ ಒಂದು ಈ ರಾಷ್ಟ್ರೀಯ ಉದ್ಯಾನವನ ಏನಿದೆ ಸೊ ಇದರಲ್ಲಿ ಕೆಂಪು ಪಾಂಡಗಳನ್ನ ಕ್ಯಾಪ್ಟಿವಿಟಿಯಲ್ಲಿ ಸಾಕಿ ಅದಾದ್ಮೇಲೆ ಈ ಒಂದು ಉದ್ಯಾನವನಕ್ಕೆ ಬಿಡುಗಡೆ ಮಾಡ್ತಾರೆ. ಹಾಗಿದ್ರೆ ಎಲ್ಲಿ ಇದನ್ನ ಸಾಕಿದ್ದಾರೆ ಅಂತ ಪ್ರಶ್ನೆ ಕೇಳೋದಾದ್ರೆ ಪದ್ಮಜಾ ನಾಯ್ಡು ಹಿಮಾಲಯನ್ ಜುವಾಲಜಿಕಲ್ ಪಾರ್ಕ್ ಅಂತ ಕರಿತೀವಿ. ಸೊ ಈ ಒಂದು ಪದ್ಮಜಾ ನಾಯ್ಡು ಜುವಾಲಜಿಕಲ್ ಪಾರ್ಕ್ ನಲ್ಲಿ 20 ಕೆಂಪು ಪಾಂಡಗಳನ್ನ ಸಾಕಿ ತದನಂತರ ಸಿಂಗಲೀಲಾ ನ್ಯಾಷನಲ್ ಪಾರ್ಕ್ಗೆ ಅವುಗಳನ್ನ ಬಿಡುಗಡೆ ಮಾಡ್ತಾರೆ. ಸೊ ಈ ಒಂದು ಕೆಂಪು ಪಾಂಡಾದ ಸೈಂಟಿಫಿಕ್ ನೇಮ್ ಏನು ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ ಐಲುರಸ್ ಫುಲ್ಜೆನ್ಸ್ ಅಂತ ನಾವು ಇದನ್ನ ಕರಿತೇವೆ. ಸೊ ಇದೊಂದು ಎಂಡೇಂಜರ್ಡ್ ಅಥವಾ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ಹಾಗಿದ್ರೆ ಈ ಪದ್ಮಜಾ ನಾಯ್ಡು ಪಾರ್ಕ್ ಅಂತ ಏನಿದೆ ಅದ್ರ ಬಗ್ಗೆ ಒಂದು ಪಾಯಿಂಟ್ ನಿಮ್ಗೆ ಬಹಳ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕಾಗಿರುತ್ತೆ. ಸೊ ಅದೇನು ಅಂದ್ರೆ ಹೈ ಆಲ್ಟಿಟ್ಯೂಡ್ ಝೂಸ್ ಇನ್ ದ ಕಂಟ್ರಿ, ಅಂದ್ರೆ ಇದು ಭಾರತ ದೇಶದಲ್ಲಿ ಅತಿ ಎತ್ತರದ ಒಂದು ಮೃಗಾಲಯ ಇದಾಗಿರುತ್ತೆ.
ಕಾರಣ ಏನು ಅಂದ್ರೆ ಇದು ಸಮುದ್ರ ಮಟ್ಟದಿಂದ ಅಥವಾ ಸಿ ಲೆವೆಲ್ ಇಂದ 2000 ಮೀಟರ್ ಎತ್ತರದಲ್ಲಿರ್ತಕ್ಕಂಥ ಒಂದು ಉದ್ಯಾನವನ ಇದಾಗಿರುತ್ತೆ. ಸೊ ಈ ಒಂದು ರೆಡ್ ಪಾಂಡಾಸ್ ಏನಿದಾವೆ ಅವುಗಳನ್ನ ನಾವು ಡೆನಿಸನ್ಸ್ ಅಂತ ಕೂಡ ಕರಿತೇವೆ. ಸೊ ಇವುಗಳಿಗೆ 2 ಪ್ರೊಟೆಕ್ಟೆಡ್ ಏರಿಯಾಸ್ ಇರುತ್ತೆ. ಒಂದು ಸಿಂಗಲೀಲ, ಇನ್ನೊಂದನ್ನ ನಾವು ನಿಯೋರಾ ನ್ಯಾಷನಲ್ ಪಾರ್ಕ್ಸ್ ಅಂತ ಕರಿತೇವೆ. ಸೊ ಇವೆರಡು ನ್ಯಾಷನಲ್ ಪಾರ್ಕ್ಗಳು ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂಥ ನ್ಯಾಷನಲ್ ಪಾರ್ಕ್ಸ್ ಆಗಿರುತ್ತವೆ. ಸೊ ಇಲ್ಲಿ ಈ ಒಂದು ರೆಡ್ ಪಾಂಡಾಗಳನ್ನ ಪ್ರೊಟೆಕ್ಟೆಡ್ ಏರಿಯಾ ಆಗಿ ಕನ್ವರ್ಟ್ ಮಾಡಿದ್ರು ಕೂಡ ಸೊ ಈ ಒಂದು ಪ್ರದೇಶದಲ್ಲಿ ಈ ರೆಡ್ ಪಾಂಡಾಸ್ ಗಳ ಸಂಖ್ಯೆ ಕ್ಷೀಣಿಸ್ತಾ ಇರ್ತಕ್ಕಂಥದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಸಿಂಗಲ್ ಇಲದಲ್ಲಿ ಪ್ರಸ್ತುತವಾಗಿ 38 ಮತ್ತೆ ನಿಯೋರಾದಲ್ಲಿ ನಾವು ಪ್ರಸ್ತುತವಾಗಿ 32 ಡೆನಿಸನ್ಸ್ ಗಳನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಡೆನಿಸನ್ ಏನಿರುತ್ತೆ IUCN ರೆಡ್ ಲಿಸ್ಟ್ ಪ್ರಕಾರ ಎಂಡೇಂಜರ್ಡ್ ಅಥವಾ ಅಳಿವಿನಂಚಿನಲ್ಲಿರ್ತಕ್ಕಂಥ ಒಂದು ಪ್ರಾಣಿ ಆಗಿರುತ್ತೆ. ಸೊ ಇದರ ಒಂದು ಪ್ರಾಮುಖ್ಯತೆ ಏನು ಅಂದ್ರೆ ಈ ಒಂದು ಡೆನಿಸನ್ ಅಥವಾ ಕೆಂಪು ಪಾಂಡಾಗಳ ಪ್ರಾಮುಖ್ಯತೆ ಏನು ಅಂದ್ರೆ ದೇ ಆರ್ ದಿ ಇಂಡಿಕೇಟರ್ಸ್ ಆಫ್ ಸ್ಪೀಶೀಸ್ ಫಾರ್ ಎಕೋಲಾಜಿಕಲ್ ಚೇಂಜ್, ಅಥವಾ ಪರಿಸರದಲ್ಲಿ ಯಾವುದೇ ಬದಲಾವಣೆ ಆಗಿದ್ರೆ ಅದರ ಸೂಚಕ ಪ್ರಭೇದಗಳಾಗಿ ಇವುಗಳನ್ನ ಪರಿಗಣನೆ ಮಾಡಿರ್ತಾರೆ. ಸೊ ಒಂದು ಕಾರಣದಿಂದ ಇವುಗಳ ಒಂದು ಸಂಖ್ಯೆಯನ್ನ ರಿವೈವ್ ಮಾಡ್ತಕ್ಕಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಒಂದು ಕಾರಣದಿಂದ ನಾವು ಇಲ್ಲಿ ವೆಸ್ಟ್ ಬೆಂಗಾಲ್ ಬಗ್ಗೆ ತಿಳ್ಕೊಳ್ಬೇಕಾಗಿರುತ್ತೆ. ಸೊ ಫಸ್ಟ್ ವೆಸ್ಟ್ ಬೆಂಗಾಲ್ ನ ನೈಬರಿಂಗ್ ಸ್ಟೇಟ್ಸ್ ನ ನೋಡೋದಾದ್ರೆ ಇಲ್ಲಿ ಜಾರ್ಖಂಡ್, ಬಿಹಾರ್, ಅದಾದ್ಮೇಲೆ ಸಿಕ್ಕಿಂ, ಅದಾದ್ಮೇಲೆ ನಾವಿಲ್ಲಿ ಡೌನ್ ಅಲ್ಲಿ ನಾವು ಒಡಿಶಾನ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ನೈಬರಿಂಗ್ ಕಂಟ್ರೀಸ್ ನ ಕೇಳಿದ್ರೆ ಸೊ ನೇಪಾಳ ಇರುತ್ತೆ, ಅದಾದ್ಮೇಲೆ ಭೂತಾನ್ ಇರುತ್ತೆ ಮತ್ತು ಬಾಂಗ್ಲಾದೇಶ ಇರುತ್ತೆ. ಸೊ ಈ 3 ಕಂಟ್ರೀಸ್ ನ ಬಾರ್ಡರ್ ಮಾಡಿರ್ತಕ್ಕಂಥ ಒಂದು ಸ್ಟೇಟ್ ವೆಸ್ಟ್ ಬೆಂಗಾಲ್ ಆಗಿರುತ್ತೆ. ಸೊ ವೆಸ್ಟ್ ಬೆಂಗಾಲ್ ನಲ್ಲಿ ಬರ್ತಕ್ಕಂಥ ಈ ಸಿಂಗಲೀಲಾ ನ್ಯಾಷನಲ್ ಪಾರ್ಕ್ ಅಂತ ನಾವೇನ್ ಕರಿತೀವಿ, ಸೊ ಈ ಒಂದು ಪಾರ್ಕ್ ನಲ್ಲಿ ಇವಾಗ ಈ ರೆಡ್ ಪಾಂಡಾಸ್ ನ ವೈಲ್ಡ್ ಅಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಥರ್ಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ವರ್ಲ್ಡ್ಸ್ ಲಾರ್ಜೆಸ್ಟ್ ರಿನ್ಯೂಬಲ್ ಎನರ್ಜಿ ಕಾರಿಡಾರ್. ಅಂದ್ರೆ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ನವೀಕರಿಸಬಹುದಾದ ಇಂಧನ ಕಾರಿಡಾರ್ ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ರೆ ಚೈನಾ 3 ಗಾರ್ಜ್ ಕಾರ್ಪೊರೇಷನ್ ಅಥವಾ CTG ಅಂತ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇದು ಈ ಚಿತ್ರದಲ್ಲಿ ನೀವು ನೋಡೋ ಹಾಗೆ ಇದು ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಆಗಿರುತ್ತೆ. ಅಂದ್ರೆ ಜಲ ವಿದ್ಯುತ್ ನಿಂದ ತಯಾರಿ ಮಾಡಿರ್ತಕ್ಕಂಥ ನವೀಕರಿಸಬಹುದಾದ ಇಂಧನ ಶಕ್ತಿ ಇದಾಗಿರುತ್ತೆ. ಸೊ ಇದರಲ್ಲಿ 6 ಕ್ಯಾಸ್ಕೇಡ್ ಹೈಡ್ರೋ ಪವರ್ ಸ್ಟೇಷನ್ಸ್ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅಂದ್ರೆ ಈ 3 ಗಾರ್ಜಸ್ ಕಾರ್ಪೊರೇಷನ್ ಅಂತ ನಾವೇನ್ ಕರೆದ್ವಿ, ಸೊ ಇದರಲ್ಲಿ 6 ಕ್ಯಾಸ್ಕೇಡ್ ಜಲವಿದ್ಯುತ್ ಕೇಂದ್ರಗಳನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಪ್ರತಿದಿನ 1.3 ಬಿಲಿಯನ್ ಕಿಲೋವ್ಯಾಟ್ ಅವರ್ಸ್ ನಷ್ಟು ವಿದ್ಯುತ್ ಉತ್ಪತ್ತಿ ಆಗುತ್ತೆ. ಯು ಕ್ಯಾನ್ ಇಮ್ಯಾಜಿನ್ 1.3 ಶತಕೋಟಿ ಕಿಲೋವ್ಯಾಟ್ ಗಂಟೆಗಳ ವಿದ್ಯುತ್ ಇಲ್ಲಿ ಉತ್ಪಾದನೆ ಆಗುತ್ತೆ. ಆದ್ರಿಂದ ಪ್ರಪಂಚದಲ್ಲಿಯೇ ಇದನ್ನ ನಾವು ಹೈಯೆಸ್ಟ್ ರಿನ್ಯೂಬಲ್ ಎನರ್ಜಿ ಪ್ರೊಡ್ಯೂಸಿಂಗ್ ಕಾರ್ಪೊರೇಷನ್ ಅಂತ ಕರಿತೇವೆ. ಆ 6 ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ಸ್ ಅಥವಾ ಆ ಒಂದು ಪ್ರಾಜೆಕ್ಟ್ಸ್ ನ ಏನಂತ ಕರೀತಾರೆ ಅಂತ ನಾವಿಲ್ಲಿ ಮಾರ್ಕ್ ಮಾಡಿರ್ತೇವೆ. ಸೊ ಇವು ಚೈನೀಸ್ ನೇಮ್ಸ್ ಆಗಿರೋದ್ರಿಂದ ಸ್ವಲ್ಪ ಟಿಪಿಕಲ್ ಆಗಿರ್ತವೆ. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ ದಿ ಇನ್ಫಾರ್ಮೇಶನ್. ಸೊ ಈ ಒಂದು ಕಾರಣದಿಂದ ಈ ಕಾರ್ಪೊರೇಷನ್ ಏನಿರುತ್ತೆ ಇದನ್ನ ನಾವು ವರ್ಲ್ಡ್ಸ್ ಲಾರ್ಜೆಸ್ಟ್ ಕ್ಲೀನ್ ಎನರ್ಜಿ ಕಾರಿಡಾರ್ ಅಥವಾ ವಿಶ್ವದ ಅತಿ ದೊಡ್ಡ ಶುದ್ಧ ಇಂಧನ ಕಾರಿಡಾರ್ ಅಂತ ಕರಿತೇವೆ. ಕಾರಣ ಏನು ಅಂದ್ರೆ ಜಲವಿದ್ಯುತ್ ನಿಂದ ಯಾವುದೇ ರೀತಿಯ ಗ್ರೀನ್ ಹೌಸ್ ಗ್ಯಾಸಸ್ ಬಿಡುಗಡೆ ಆಗೋದಿಲ್ಲ. ಸೊ ಈ ಒಂದು ಪ್ರಾಜೆಕ್ಟ್ ಚೈನಾಗೆ ಯಾಕೆ ಪ್ರಮುಖ ಆಗುತ್ತಂದ್ರೆ ಆ ಒಂದು ದೇಶದ ವೆಸ್ಟ್ ಟು ಈಸ್ಟ್ ಪವರ್ ಟ್ರಾನ್ಸ್ಮಿಷನ್ ಏನಿರುತ್ತೆ, ಅಂದ್ರೆ ಆ ಒಂದು ಪಶ್ಚಿಮದಿಂದ ಪೂರ್ವಕ್ಕೆ ವಿದ್ಯುತ್ ಪ್ರಸರಣ ಕಾರ್ಯಕ್ರಮ ಏನಿರುತ್ತೆ, ಸೊ ಅದು ಈ ಒಂದು ಯೋಜನೆಯಿಂದ ಸಾಕಾರಗೊಳ್ಳುತ್ತೆ. ಅದಾದ್ಮೇಲೆ ಭಾರತ ದೇಶ ಬೈ 2070 ವೇಳೆಗೆ ನೆಟ್ ಝೀರೋನ ಸಾಧಿಸಬೇಕು ಅಂತ ಏನು ಆಬ್ಜೆಕ್ಟಿವ್ ಅನ್ನ ಇಟ್ಕೊಂಡಿದೆ, ಅದೇ ರೀತಿ ಚೈನಾದವರು ಕೂಡ 2060ಕ್ಕೆ ನೆಟ್ ಝೀರೋನ ಅಚೀವ್ ಮಾಡಬೇಕು ಅಂತ ಅವರ ಒಂದು ಟಾರ್ಗೆಟ್ ಇರುತ್ತೆ. ಸೊ ಈ ರೀತಿಯ ಟಾರ್ಗೆಟ್ಸ್ ಅನ್ನ ಅವರು ಅಚೀವ್ ಮಾಡಬೇಕಾದ್ರೆ ಸೊ ನವೀಕರಿಸಬಹುದಾದ ಇಂಧನವನ್ನ ಅವರು ಡೆಫಿನೆಟ್ಲಿ ಡೆವಲಪ್ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ಏನಿರುತ್ತೆ ಸೊ ಅದನ್ನ ಚೈನಾದಲ್ಲಿರ್ತಕ್ಕಂಥ ಯಾಂಗ್ಜಿ ನದಿ ಅನ್ನೋದ್ರ ಮೇಲೆ ಡೆವಲಪ್ ಮಾಡಿರ್ತಾರೆ. ಸೊ ಆ ಒಂದು ಕಾರಣದಿಂದ ನಾವು ಯಾಂಗ್ಜಿ ರಿವರ್ ಬಗ್ಗೆ ತಿಳ್ಕೊಳ್ಬೇಕಾಗಿರುತ್ತೆ. ಸೊ ಇದನ್ನ ಅಫಿಷಿಯಲಿ ಏನಂತ ಕರೀತಾರೆ ಅಂದ್ರೆ ಚಾಂಗ್ ಜಿಯಾಂಗ್ ನದಿ ಅಂತ ಕೂಡ ಕರೀತಾರೆ. ಸೊ ಇದು ಲಾಂಗೆಸ್ಟ್ ರಿವರ್ ಇನ್ ಏಷ್ಯಾ ಆಗಿರುತ್ತೆ. ಅಂದ್ರೆ ಏಷ್ಯಾದಲ್ಲಿಯೇ ಇದು ಅತಿ ದೊಡ್ಡನೆಯ ನದಿ ಆಗಿರುತ್ತೆ. ಥರ್ಡ್ ಲಾಂಗೆಸ್ಟ್ ಇನ್ ದ ವರ್ಲ್ಡ್, ಅಂದ್ರೆ ಪ್ರಪಂಚದಲ್ಲಿಯೇ ಇದು 3ನೇ ಅತಿ ಉದ್ದವಾದ ನದಿ ಆಗಿರುತ್ತೆ. ಅಂಡ್ ಲಾಂಗೆಸ್ಟ್ ಇನ್ ದ ವರ್ಲ್ಡ್ ಟು ಫ್ಲೋ ಎಂಟೈರ್ಲಿ ವಿತ್ ಇನ್ 1 ಕಂಟ್ರಿ, ಅಂದ್ರೆ ಒಂದೇ ದೇಶದಲ್ಲಿ ಸಂಪೂರ್ಣವಾಗಿ ಹರಿತಕ್ಕಂತ ವಿಶ್ವದ ಅತಿ ಉದ್ದದ ನದಿ ಆಗಿರುತ್ತೆ. ಅಂದ್ರೆ ಇದು ಬರೀ ಚೈನಾದಲ್ಲಿ ಮಾತ್ರ ಹರಿಯುತ್ತೆ. ಸೊ ಆ ಒಂದು ಕಾರಣದಿಂದ ಒಂದೇ ದೇಶದಲ್ಲಿ ಹರಿತಕ್ಕಂತ ನದಿಗಳಲ್ಲಿ ಉದ್ದವಾದ ನದಿ ಯಾವುದು ಅಂತ ಪ್ರಶ್ನೆ ಕೇಳಿದ್ರೆ ಯಾಂಗ್ಜಿ ನದಿ ಅಂತ ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಇದು
ತಂಗುಲಾ ಮೌಂಟೇನ್ಸ್ ಅಂತ ಕರಿತೀವಿ. ಸೊ ತಂಗುಲಾ ಪರ್ವತ ಶ್ರೇಣಿಗಳು ಅಂತ ಕರಿತೀವಿ. ಸೊ ಅದರಲ್ಲಿ ಒಂದು ಮೌಂಟೇನ್ ಇರುತ್ತೆ, ಅದನ್ನ ನಾವು ಜಾರಿ ಹಿಲ್ಸ್ ಅಂತ ಕರಿತೀವಿ. ಸೊ ಈ ಒಂದು ಜರಿ ಬೆಟ್ಟದಲ್ಲಿ ಇದು ಉಗಮ ಆಗ್ತಕ್ಕಂತ ಒಂದು ನದಿ ಆಗಿರುತ್ತೆ. ಸೊ ಇದು ಈಸ್ಟರ್ಲಿ ಡೈರೆಕ್ಷನ್ ನಲ್ಲಿ ಟು ಈಸ್ಟ್ ಚೈನಾ ಸಿ ಏನಿರುತ್ತೆ ಅಂದ್ರೆ ಪೂರ್ವ ಚೀನಾ ಸಮುದ್ರ ಏನಿರುತ್ತೆ, ಸೊ ಅದಕ್ಕೆ ಎಂಟಿ ಆಗುತ್ತೆ. ಎಂಟಿ ಆಗೋದಕ್ಕಿಂತ ಮುಂಚೆ ಇದು 6300 ಕಿಲೋಮೀಟರ್ಸ್ ವರೆಗೂ ಹರಿತಕ್ಕಂತ ಒಂದು ಪೂರ್ವ ದಿಕ್ಕಿಗೆ ಹರಿತಕ್ಕಂತ ಒಂದು ನದಿ ಆಗಿರುತ್ತೆ. ಸೊ ದಿಸ್ ಇಸ್ ವಾಟ್ ಇಸ್ ದಿ ಮ್ಯಾಪ್ ಆಫ್ ಚೈನಾ. ಸೊ ಈ ಲೈಟ್ ಗ್ರೀನ್ ಕಲರ್ ಕಾಣ್ತಾ ಇರತಕ್ಕಂಥದ್ದು ಚೈನಾ ಆಗಿರುತ್ತೆ. ಸೊ ಚೈನಾದಲ್ಲಿ ಇಲ್ಲಿ ನಾವು ಯಾಂಗ್ಚಿ ನದಿಯನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಚೈನಾ ನೈಬರಿಂಗ್ ಕಂಟ್ರೀಸ್ ನ ನಾವು ನೋಡೋದಾದ್ರೆ ಸ್ಟಾರ್ಟಿಂಗ್ ಫ್ರಮ್ ಇಂಡಿಯಾ, ಸೊ ಇಂಡಿಯಾ ಬಾರ್ಡರ್ ಆಗಿರುತ್ತೆ. ಅದಾದ್ಮೇಲೆ ಪಾಕಿಸ್ತಾನ್ ಇರುತ್ತೆ, ಅಫ್ಘಾನಿಸ್ತಾನ್ ಇರುತ್ತೆ, ತಜಿಕಿಸ್ತಾನ್ ಇರುತ್ತೆ, ಕಿರ್ಗಿಸ್ತಾನ್ ಇರುತ್ತೆ, ಕಜಕಿಸ್ತಾನ್, ಮಂಗೋಲಿಯಾ, ನಾರ್ತ್ ಕೊರಿಯಾ, then we have Vietnam, then Laos, then we have Myanmar, then ಭೂತಾನ್ ಮತ್ತೆ ನೇಪಾಲ್. ಸೊ ಇಷ್ಟು ರಾಷ್ಟ್ರಗಳನ್ನ ಬಾರ್ಡರ್ ಆಗಿರ್ತಕ್ಕಂಥ ಒಂದು ಕಂಟ್ರಿ ಚೈನಾ ಆಗಿರುತ್ತೆ. ಸೊ ಇದು ಈ ಒಂದು ವೆಸ್ಟ್ ನಲ್ಲಿ ಹುಟ್ಟಿ ಇದು ಈಸ್ಟ್ ಗೆ ಹರಿತಕ್ಕಂತ ಒಂದು ನದಿಯನ್ನ ನಾವು ಯಾಂಗ್ಚಿ ಅಂತ ಕರಿತೇವೆ. ಸೊ ಇದರಲ್ಲಿ ಸಾಕಷ್ಟು ಟ್ರಿಬ್ಯೂಟರೀಸ್ ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇದು ಚೈನಾ ಸಿಗೆ ಎಂಟಿ ಆಗ್ತಕ್ಕಂತ ಒಂದು ನದಿ ಆಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಇದು ಲಾಂಗೆಸ್ಟ್ ರಿವರ್ ಅಂದ್ರೆ ವಿತ್ ಇನ್ ಅ ಕಂಟ್ರಿ, ಒಂದೇ ದೇಶದಲ್ಲಿ ಹರಿತಕ್ಕಂತ ನದಿಗಳಲ್ಲಿ ಅತಿ ಉದ್ದನೆಯ ನದಿ ಇದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಫಿಫ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ನೇವಿ ವಾರ್ಶಿಪ್ಸ್ ಟು ಗೆಟ್ ಇಂಡಿಜಿನಸ್ ಸ್ಯಾಟ್ಕಾಮ್ ಟರ್ಮಿನಲ್. ಅಂದ್ರೆ ನಮ್ಮ ಒಂದು ನೌಕಾಪಡೆಯ ಯುದ್ಧ ನೌಕೆಗಳೇನಿರ್ತವೆ, ಸೊ ಅದು ಉಪಗ್ರಹ ಸಂವಹನ ಅಂದ್ರೆ ಸ್ಯಾಟ್ ಕಾಮ್ ಅಂದ್ರೆ ಸ್ಯಾಟಲೈಟ್ ಗೆ ಸಂಬಂಧಪಟ್ಟಂತೆ ಸಂವಹನ ಏನಿರುತ್ತೆ, ಸೊ ಅದರ ಟರ್ಮಿನಲ್ ಗಳನ್ನ ಸ್ಥಳೀಯವಾಗಿ ಅಭಿವೃದ್ಧಿ ಪಡಿಸಿರ್ತಾರೆ. ಅಂದ್ರೆ ಈ ಒಂದು ಯುದ್ಧ ನೌಕೆಗಳೇನಿರ್ತವೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾವಿಗೇಷನ್ ಸಿಸ್ಟಮ್ ಏನಿರುತ್ತೆ, ಅದರ ಮೂವ್ಮೆಂಟ್ ಏನಿರುತ್ತೆ, ಸೊ ಅದನ್ನ ಸ್ಯಾಟಲೈಟ್ ನ ಮುಖಾಂತರ ನಾವು ಅದನ್ನ ವಾಚ್ ಮಾಡ್ತಾ ಇರ್ತೇವೆ. ಸೊ ಈ ಒಂದು ಸ್ಯಾಟಲೈಟ್ ಏನಿರುತ್ತೆ, ಉಪಗ್ರಹ ಸಂವಹನ ಏನಿರುತ್ತೆ, ಸೊ ಇದನ್ನ ನಾವು ಇಷ್ಟು ದಿನ ಬೇರೆ ಕಂಟ್ರಿಯ ಸ್ಯಾಟಲೈಟ್ ಅನ್ನ ಯೂಸ್ ಮಾಡ್ತಾ ಇದ್ವಿ. ಇವಾಗ ಈ ರೀತಿಯ ಟರ್ಮಿನಲ್ ನ ಸ್ಥಳೀಯವಾಗಿ ಅಭಿವೃದ್ಧಿ ಪಡಿಸಿರ್ತಾರೆ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಸಿಸ್ಟಮ್ ನ ನಾವು ಇಂಡಿಜಿನಸ್ ಡೆವಲಪ್ಮೆಂಟ್ ಆಫ್ ಸ್ಯಾಟಲೈಟ್ ಕಮ್ಯುನಿಕೇಶನ್ ಸ್ಯಾಟ್ ಕಾಮ್ ಅಂತ ಕರಿತೀವಿ. ಅಂದ್ರೆ ಸ್ಥಳೀಯವಾಗಿ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಒಂದು ಉಪಗ್ರಹ ಇದಾಗಿರುತ್ತೆ. ಸೊ ದೇ ಆರ್ ಹೌಸ್ಡ್ ಆನ್ ವಾರ್ಶಿಪ್ಸ್, ಸಬ್ಮೆರೈನ್ಸ್ ಅಂಡ್ ನೇವಲ್ ಪ್ಲೇನ್ಸ್. ಅಂದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಯುದ್ಧ ನೌಕೆಗಳು, ಜಲಾಂತರ್ಗಾಮಿ ನೌಕೆಗಳು ಮತ್ತು ನೌಕಾ ವಿಮಾನಗಳಲ್ಲಿ ಇದನ್ನ ಇರಿಸಲಾಗುತ್ತದೆ. ಸೊ ಅದರಿಂದ ಅವುಗಳ ಮೂವ್ಮೆಂಟ್ ಅನ್ನ ನಾವು ಸ್ಯಾಟಲೈಟ್ ನ ಮುಖಾಂತರ ವಾಚ್ ಮಾಡಬಹುದಾಗಿರುತ್ತೆ. So these SATCOM terminals connect the Navy's sea-going platforms with the naval satellite GSAT. ಅದನ್ನ ರುಕ್ಮಿಣಿ ಅಂತ ಕೂಡ ಕರಿತೀವಿ. ಅಂದ್ರೆ GSAT ಅಂತಕ್ಕಂಥ ಒಂದು ಉಪಗ್ರಹಕ್ಕೆ ಕನೆಕ್ಟ್ ಆಗಿರ್ತಕ್ಕಂಥ ಒಂದು ಸಿಸ್ಟಮ್ ಇದಾಗಿರುತ್ತೆ. ಅಂದ್ರೆ ಈ ಸ್ಯಾಟ್ಕಾಮ್ ಅನ್ನೋದನ್ನ ನಮ್ಮ ಯುದ್ಧ ನೌಕೆಗಳಲ್ಲಿ ಇರಿಸಲಾಗುತ್ತೆ. ಈ ಸ್ಯಾಟ್ಕಾಮ್ ಅಂತಕ್ಕಂಥದ್ದು GSAT-7 ಅಂತಕ್ಕಂಥ ಒಂದು ಉಪಗ್ರಹಕ್ಕೆ ಕನೆಕ್ಟ್ ಆಗಿರುತ್ತೆ. So these connected ground stations and relays on the real time information on and data. ಅಂದ್ರೆ ಇವುಗಳ ಒಂದು ಮೂವ್ಮೆಂಟ್ ಗೆ ಸಂಬಂಧಪಟ್ಟಂತೆ ನೈಜ ಸಮಯದ ಮಾಹಿತಿ ಮತ್ತು ಡೇಟಾವನ್ನ ಸಂಗ್ರಹ ಮಾಡಲಿಕ್ಕೆ ಈ ರೀತಿಯ ಸ್ಯಾಟ್ಕಾಮ್ ಟರ್ಮಿನಲ್ಸ್ ನಮಗೆ ಸಹಾಯ ಆಗುತ್ತೆ. ಸೊ ಈ ಸ್ಯಾಟ್ಕಾಮ್ ಗಳನ್ನ ಮೇಕ್ 2 ಕ್ಯಾಟಗರಿಯಲ್ಲಿ ಡೆವಲಪ್ ಮಾಡಿರ್ತಾರೆ. ಅಂದ್ರೆ ಮೇಕ್ 2 ಕ್ಯಾಟಗರಿ ಅಂತ ಹೇಳಿದ್ರೆ ಅದರ ಅರ್ಥ ಏನು ಅಂದ್ರೆ, industry will fund the development of the project including prototype for which no government funding will be provided. ಅಂದ್ರೆ ಈ ರೀತಿಯ ಮೇಕ್ 2 ಅಲ್ಲಿ ಬರ್ತಕ್ಕಂಥ ಪ್ರಾಜೆಕ್ಟ್ಸ್ ಏನಿರುತ್ತೆ, ಅದು ಉದ್ಯಮಗಳು ಈ ಯೋಜನೆಯನ್ನ ಅಭಿವೃದ್ಧಿ ಪಡಿಸ್ತವೆ. ಅವುಗಳ ಧನ ಸಹಾಯ ಕೂಡ ಆ ಉದ್ಯಮಗಳೇ ಟೇಕ್ ಕೇರ್ ಮಾಡಬೇಕಾಗಿರುತ್ತೆ. ಸೊ ಇವುಗಳಿಗೆ ಯಾವುದೇ ರೀತಿಯ ಸರ್ಕಾರಿ ಹಣ ಒದಗಿಸುವುದಿಲ್ಲ. ಈ ರೀತಿಯ ಪ್ರಾಜೆಕ್ಟ್ ಮುಖಾಂತರ ಸ್ಯಾಟ್ಕಾಮ್ ಅನ್ನ ಡೆವಲಪ್ ಮಾಡಲಾಗಿರುತ್ತೆ. ಸೊ ಪ್ರಸ್ತುತವಾಗಿ ನಾವು ಯಾವ ದೇಶದ ಸ್ಯಾಟ್ಕಾಮ್ ಅನ್ನ ಯೂಸ್ ಮಾಡ್ತಾ ಇದ್ದೀವಿ ಅಂದ್ರೆ, ಇಸ್ರೇಲ್ ನ ಒಂದು ಸ್ಯಾಟ್ಕಾಮ್ ಅನ್ನ ನಾವು ಪ್ರಸ್ತುತವಾಗಿ ಯೂಸ್ ಮಾಡ್ತಾ ಇದ್ದೇವೆ. ಸೊ ಇದು 10 ರಿಂದ 12 ವರ್ಷಗಳ ಹಳೆಯದಾಗಿರ್ತಕ್ಕಂಥ ಒಂದು ಸ್ಯಾಟ್ಕಾಮ್ ಆಗಿರುತ್ತೆ. ಸೊ ಆ ಒಂದು ಕಾರಣದಿಂದ ದೇರ್ ಈಸ್ ಸ್ಲೋನೆಸ್ ಇನ್ ಡೇಟಾ ಟ್ರಾನ್ಸ್ಫರ್. ಅಂದ್ರೆ ಆ ಒಂದು ಡೇಟಾ ವರ್ಗಾವಣೆ ಆಗ್ತಕ್ಕಂಥದ್ದು ತುಂಬಾ ನಿಧಾನಗತಿಯಲ್ಲಿ ನಡೀತಾ ಇದೆ. ಸೊ ಅದರಿಂದ ಅದನ್ನ ರೀಪ್ಲೇಸ್ ಮಾಡ್ಲಿಕ್ಕೆ ಇಂಡಿಜಿನಸ್ಲಿ ಅಂದ್ರೆ ಭಾರತದಲ್ಲಿಯೇ ಸ್ಯಾಟ್ಕಾಮ್ ಅನ್ನ ಟರ್ಮಿನಲ್ಸ್ ನ ಡೆವಲಪ್ ಮಾಡಿರ್ತಾರೆ. ಸೊ ಹಾಗಿದ್ರೆ ಈ ಸ್ಯಾಟ್ಕಾಮ್ ಕನೆಕ್ಟ್ ಆಗ್ತಕ್ಕಂಥ GSAT-7 ಉಪಗ್ರಹ ಅಥವಾ ಸ್ಯಾಟಲೈಟ್ ಏನಿದೆ, ಸೊ ಅದ್ರ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಈ GSAT-7 ಅನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು ಆಗಸ್ಟ್ 2013ರಲ್ಲಿ ಇದನ್ನ ಲಾಂಚ್ ಮಾಡಿರ್ತಾರೆ. ಸೊ ಇದನ್ನ ಎಕ್ಸ್ಕ್ಲೂಸಿವ್ ಆಗಿ ನೇವಿಗೆ ಅಂದ್ರೆ ನಮ್ಮ ನೌಕಾಪಡೆಗೆ ವಿಶೇಷವಾಗಿ ಬಳಕೆ ಮಾಡ್ಲಿಕ್ಕೆ ಈ ಒಂದು ಉಪಗ್ರಹವನ್ನ ಉಡಾವಣೆ ಮಾಡಿರ್ತಾರೆ.
So this provides communication with its 3500 kilometers wide range. ಅಂದ್ರೆ ನಮ್ಮ ಒಂದು ಹಿಂದೂ ಮಹಾಸಾಗರ ಏನಿದೆ ಆ ಒಂದು ಮಹಾಸಾಗರದಾದ್ಯಂತ 3500 ಕಿಲೋಮೀಟರ್ ಅಗಲದಲ್ಲಿ ಇದು ತಡೆರಹಿತ ಸಂವಹನವನ್ನ ಒದಗಿಸ್ತಕ್ಕಂತ ಒಂದು ಉಪಗ್ರಹ ಇದಾಗಿರುತ್ತೆ. So it was the first military communication satellite developed by ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಫಾರ್ ಡಿಫೆನ್ಸ್ ಫೋರ್ಸಸ್. ಅಂದ್ರೆ ನಮ್ಮ ಒಂದು ಇಸ್ರೋ ಏನಿದೆ, ಇಸ್ರೋ ವತಿಯಿಂದ ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಮೊದಲ ಮಿಲಿಟರಿ ಸಂವಹನ ಉಪಗ್ರಹ ಇದಾಗಿರುತ್ತೆ. ಇಟ್ ಹ್ಯಾಸ್ ಅಲೌಡ್ ನೇವಿ ಟು ಮಾನಿಟರ್ ದಿ ಸಿ ಬೆಟರ್. ಅಂದ್ರೆ ನಮ್ಮ ಒಂದು ನೌಕಾಪಡೆ ಏನಿರುತ್ತೆ ಸಮುದ್ರವನ್ನ ಉತ್ತಮವಾಗಿ ಮೇಲ್ವಿಚಾರಣೆ ಮಾಡ್ಲಿಕ್ಕೆ ಇದು ನಮ್ಗೆ ಅವಕಾಶ ಮಾಡಿಕೊಟ್ಟಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 6th ಆರ್ಟಿಕಲ್. ದಿಸ್ ಇಸ್ ಅಬೌಟ್ PNB ರಕ್ಷಕ್ ಪ್ಲಸ್ ಸ್ಕೀಮ್ ಅಂತ ಕರಿತೀವಿ. ಸೊ PNB ಅಂದ್ರೆ ಗೊತ್ತಿರುತ್ತೆ ನಿಮ್ಗೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ ಕರಿತೀವಿ. ಸೊ ರಕ್ಷಕ್ ಅಂತ ಬಂದ ಕೂಡಲೇ ಡೆಫಿನೆಟ್ಲಿ ಅದು ನಮ್ಮ ಒಂದು ಸೋಲ್ಜರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾಂಪೊನೆಂಟ್ ಅಂತ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ PNB ಮತ್ತೆ ನಮ್ಮ ಸೋಲ್ಜರ್ಸ್ಗೆ ಸಂಬಂಧಪಟ್ಟಂತೆ ಒಂದು ರಕ್ಷಕ್ ಪ್ಲಸ್ ಯೋಜನೆ ಅನ್ನೋದನ್ನ ಈಗ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಏನಿದು PNB ರಕ್ಷಕ್ ಪ್ಲಸ್ ಅನ್ನೋದನ್ನ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಏನಿದೆ, ಸೊ ಇದು ಇಂಡಿಯನ್ ಏರ್ ಫೋರ್ಸಸ್ ಜೊತೆಗೆ ಒಂದು MOUಗೆ ಸಹಿ ಹಾಕಿರುತ್ತೆ. ಸೊ ಇದರ ಪರ್ಪಸ್ ಏನು ಅಂದ್ರೆ ಟು ಪ್ರೊವೈಡ್ ಸ್ಪೆಷಲಿ ಡಿಸೈನ್ಡ್ ಪ್ರಾಡಕ್ಟ್ಸ್ ಟು ದಿ ಡಿಫೆನ್ಸ್ ಪರ್ಸನಲ್ ಅಂಡ್ ದಿ ಫ್ಲಾಗ್ಶಿಪ್ ಸ್ಕೀಮ್ PNB ರಕ್ಷಕ್ ಪ್ಲಸ್. ಅಂದ್ರೆ ನಮ್ಮ ಒಂದು ಮಿಲಿಟರಿ ಏನಿರುತ್ತೆ ಸೊ ಅವರಿಗೆ ಒಂದು ವಿಶೇಷವಾದ ಉತ್ಪನ್ನಗಳನ್ನ ಒದಗಿಸ್ಲಿಕ್ಕೆ ಸೊ ಈ ಒಂದು ತೀರುವಳಿ ಒಪ್ಪಂದಕ್ಕೆ ಸಹಿ ಹಾಕಿರುತ್ತೆ. ಸೊ ಇದರಲ್ಲಿ ಬರ್ತಕ್ಕಂಥ ಉತ್ಪನ್ನಗಳು ಯಾವ್ದಾವ್ದು ಅಂದ್ರೆ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಅಂದ್ರೆ ಅಪಘಾತ ವಿಮೆ ಆಗಿರ್ಬೋದು, ಏರ್ ಆಕ್ಸಿಡೆಂಟ್ ಅಂದ್ರೆ ವಾಯುವಿನಲ್ಲಿ ಆಗ್ತಕ್ಕಂಥ ಅಪಘಾತಗಳ ವಿಮೆ ಆಗಿರ್ಬೋದು, ಈವನ್ ಎಜುಕೇಶನ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇದ್ರಲ್ಲಿ ಬರ್ತಕ್ಕಂಥ ಪ್ರಾಡಕ್ಟ್ಸ್ ನೆಲ್ಲ ಕಂಪ್ಲೀಟ್ ಆಗಿ ನಾವಿಲ್ಲಿ ಮಾರ್ಕ್ ಮಾಡಿರ್ತೇವೆ. ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದಿ ಇನ್ಫಾರ್ಮೇಶನ್. ಸೊ ಅದರಲ್ಲಿ ಪರ್ಸನಲ್ ಆಕ್ಸಿಡೆಂಟ್, ಏರ್ ಆಕ್ಸಿಡೆಂಟ್, ಪರ್ಸನಲ್ ಆಕ್ಸಿಡೆಂಟ್ ಕವರ್ ಆಫ್ 50 lakh, ಅದಾದ್ಮೇಲೆ ಈವನ್ ಎಜುಕೇಶನ್ ಲೋನ್ ಕೂಡ ಕೊಡ್ಲಾಗುತ್ತೆ. ಅಂದ್ರೆ PN ಪ್ರತಿಭಾ ಅಂತಕ್ಕಂಥ ಒಂದು ಯೋಜನೆ ಅಡಿಯಲ್ಲಿ ಅವರಿಗೆ ಅಂದ್ರೆ ನಮ್ಮ ಒಂದು ಸೇನೆಗೆ ಸಂಬಂಧಪಟ್ಟಿರ್ತಕ್ಕಂಥವರ ಮಕ್ಕಳಿಗೆ ಒಂದು ಎಜುಕೇಶನ್ ಸಿಸ್ಟಮ್ ನ ಪ್ರಾಡಕ್ಟ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಲಾಗಿರುತ್ತೆ. ಸೊ ಇದರಲ್ಲಿ ಎಜುಕೇಶನ್ಗೆ ಸಂಬಂಧಪಟ್ಟಂತೆ ₹1 lakh per year ಅಂದ್ರೆ ಪ್ರತಿ ವರ್ಷ 1 ಲಕ್ಷದವರೆಗೆ ಆರ್ಥಿಕ ಸಹಾಯವನ್ನ 4 ವರ್ಷದವರೆಗೆ ಕೊಡ್ತಾರೆ. ಸೊ 1 ಲಕ್ಷ ಅಥವಾ ಅವರು ಸ್ಪೆಂಡ್ ಮಾಡಿರ್ತಕ್ಕಂಥ ಹಣ ಅದರಲ್ಲಿ ಯಾವುದು ಕಡಿಮೆ ಇರುತ್ತೆ ಅದನ್ನ ಇಲ್ಲಿ ಕೊಡ್ತಕ್ಕಂಥ ಒಂದು ಸ್ಕೀಮ್ ಇದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 7th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಮಿಷನ್ ಕುಶಲ್ ಕರ್ಮಿ ಅಂತ ಕರಿತೇವೆ. ಸೊ ಈ ಒಂದು ಮಿಷನ್ ಕುಶಲ್ ಕರ್ಮಿ ಅಂತಕ್ಕಂಥದ್ದನ್ನ ದೆಹಲಿ ಗವರ್ಮೆಂಟ್ ಅವರು ಲಾಂಚ್ ಮಾಡಿರ್ತಾರೆ. ಸೊ ಕಾರಣ ಏನು ಅಂದ್ರೆ ಇಲ್ಲಿ ಡೆಲ್ಲಿ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಏನಿರ್ತಾರೆ ಅಂದ್ರೆ ದೆಹಲಿಯಲ್ಲಿ ಈ ಕಟ್ಟಡ ನಿರ್ಮಾಣ ಕುಶಲಕರ್ಮಿಗಳು ಏನಿರ್ತಾರೆ ಸೊ ಅವರಿಗೆ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಅಥವಾ ಕೌಶಲ್ಯ ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ಪ್ರೋಗ್ರಾಮ್ ಅನ್ನ ನಾವು ಮಿಷನ್ ಕುಶಲ್ ಕರ್ಮಿ ಪ್ರೋಗ್ರಾಮ್ ಅಂತ ಕರಿತೇವೆ. ಸೊ ಇದು ದೆಹಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮದ ಒಂದು ಟ್ರೈನಿಂಗ್ ನ ಜೊತೆಗೆ ಪ್ರತಿ ಕೆಲಸಗಾರನಿಗೂ ₹4,500 ಮೊತ್ತವನ್ನ ನೀಡಲಾಗುತ್ತೆ. ಕಾರಣ ಏನು ಅಂದ್ರೆ 15 ದಿವಸ ಅವರು ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಇದ್ರೆ ಅವರ ಒಂದು ಲೇಬರ್ ಲಾಸ್ ಆಗುತ್ತೆ, ಅಂದ್ರೆ ಅವರಿಗೆ ದುಡಿತಕ್ಕಂಥದ್ದು ಲಾಸ್ ಆಗುತ್ತೆ. ಸೊ ಅದನ್ನ ಕಂಪೆನ್ಸೇಟ್ ಮಾಡ್ಲಿಕ್ಕೆ ಟ್ರೈನಿಂಗ್ ಜೊತೆಗೆ ₹4,200 ಮೊತ್ತವನ್ನ ಕೂಡ 15 ದಿನಗಳ ಕಾರ್ಯಕ್ರಮದಲ್ಲಿ ಅವರಿಗೆ ಕೊಡ್ತಾ ಬರ್ತಾರೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ 120 ಗಂಟೆಗಳ ಕಾಲ ಅವರಿಗೆ ತರಬೇತಿಯನ್ನ ನೀಡಲಾಗುತ್ತೆ. ಸೊ ಈ ಒಂದು ತರಬೇತಿ ಕಾರ್ಯಕ್ರಮವನ್ನ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥವ್ರು ಡೆಲ್ಲಿ ಸ್ಕಿಲ್ ಅಂಡ್ ಎಂಟರ್ಪ್ರಿನರ್ಶಿಪ್ ಯೂನಿವರ್ಸಿಟಿ ಅಂತ ಕರಿತೀವಿ. ಒಂದು ದೆಹಲಿ ಕೌಶಲ್ಯ ಮತ್ತು ವಾಣಿಜ್ಯೋದ್ಯಮ ವಿದ್ಯಾಲಯ. ಸೊ ಇನ್ನೊಂದು ಇಂಡಿಯಾ ವಿಷನ್ ಫೌಂಡೇಶನ್ ಮತ್ತೆ ಸಿಂಪ್ಲೆಕ್ಸ್ ನಾರ್ಡಾಕ್ ಜೊತೆಗೆ ಸಹಯೋಗದೊಂದಿಗೆ ಈ ರೀತಿಯ ಒಂದು ಕೌಶಲ್ಯ ವೃದ್ಧಿ ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಆಯೋಜನೆಯಿಂದ ಈ ಒಂದು ಕೆಲಸಗಾರರು ಏನಿರ್ತಾರೆ ಅವರ ಒಂದು ಉತ್ಪಾದಕತೆ ಅಥವಾ ಪ್ರೊಡಕ್ಟಿವಿಟಿ 40% ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ವೇಸ್ಟೇಜ್ ಆಫ್ ಮೆಟೀರಿಯಲ್ಸ್ ಅಂದ್ರೆ ಈ ಒಂದು ಕಟ್ಟಡಗಳನ್ನ ನಿರ್ಮಾಣ ಮಾಡುವಾಗ ಸಾಕಷ್ಟು ವಸ್ತುಗಳು ವೇಸ್ಟ್ ಆಗುತ್ತೆ. ಆ ಒಂದು ವೇಸ್ಟೇಜ್ ಅಲ್ಲಿ 25% ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಾದ್ಮೇಲೆ ದಿ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಅಂದ್ರೆ ಆ ಒಂದು ಪ್ರಾಡಕ್ಟ್ ಗಳ ಗುಣಮಟ್ಟ 25% ಇನ್ಕ್ರೀಸ್ ಆಗುತ್ತೆ. ಮತ್ತೆ ವೇಸ್ಟೇಜ್ ಆಫ್ ಮೆಟೀರಿಯಲ್ ಏನಿರುತ್ತೆ ಅದು 50% ಡಿಕ್ರೀಸ್ ಆಗುತ್ತೆ ಅಂತ ಈ ಒಂದು ಕಾರ್ಯಕ್ರಮದಲ್ಲಿ ಆಂಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 8th ಆರ್ಟಿಕಲ್. ದಿಸ್ ಇಸ್ ಅಬೌಟ್ China successfully test joint sail to collect and clean up space junk. ಅಂದ್ರೆ ಇವಾಗ ಒಂದು ಸ್ಯಾಟಲೈಟ್ ನ ಸ್ಪೇಸ್ ಗೆ ಲಾಂಚ್ ಮಾಡಿರ್ತಾರೆ. ಆ ಸ್ಯಾಟಲೈಟ್ ಕೆಲವೊಂದು ವರ್ಷಗಳ ಕಾಲ ಮಾತ್ರ ಅದು ವರ್ಕ್ ಮಾಡುತ್ತೆ. ಸೊ ಅದಾದ್ಮೇಲೆ ಅದನ್ನ ನಾವು ಜಂಕ್ ಅಥವಾ ವೇಸ್ಟ್ ಅಂತ ನಾವು ಟ್ರೀಟ್ ಮಾಡ್ತಾ ಇರ್ತೇವೆ. ಸೊ ಈ ಒಂದು
ಸ್ಪೇಸ್ ನಲ್ಲಿ ಸಾಕಷ್ಟು ಸ್ಯಾಟಲೈಟ್ ಗಳನ್ನ ಲಾಂಚ್ ಮಾಡಿರುವುದರ ಸಲುವಾಗಿ ಅಲ್ಲಿರ್ತಕ್ಕಂಥ ಜಂಕ್ ತುಂಬಾ ಕಲೆಕ್ಟ್ ಆಗ್ತಾ ಇದೆ. ಸೊ ಆ ಒಂದು ಜಂಕ್ ನ ಕ್ಲಿಯರ್ ಮಾಡ್ಲಿಕ್ಕೆ ಚೈನಾ ವತಿಯಿಂದ ಇವಾಗ ಡ್ರ್ಯಾಗ್ ಸೈಲ್ ಅಂತಕ್ಕಂಥ ಒಂದು ಪ್ರಾಡಕ್ಟ್ ನ ಲಾಂಚ್ ಮಾಡಿರ್ತಾರೆ. ಈ ಡ್ರ್ಯಾಗ್ ಸೈಲ್ ಅಂತಕ್ಕಂಥದ್ದು ಸ್ಪೇಸ್ ನಲ್ಲಿ ಇರ್ತಕ್ಕಂಥ ಡೆಬ್ರಿಸ್ ನ ಕ್ಲಿಯರ್ ಮಾಡೋದ್ರಲ್ಲಿ ಯಶಸ್ವಿಯಾಗಿದೆ ಅಂತ ಚೈನಾ ರಿಪೋರ್ಟ್ ಮಾಡಿರ್ತಾರೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದರಲ್ಲಿ ಈ ಒಂದು ಡ್ರ್ಯಾಗ್ ಸೇಲ್ ಅಂತಕ್ಕಂಥದ್ದನ್ನ ಸೊ ಯಾವುದೇ ಒಂದು ಲಾಂಚ್ ಮಾಡಿದ್ರು ಕೂಡ ಸೊ ಅದರಲ್ಲಿ ಡ್ರ್ಯಾಗ್ ಸೇಲ್ ಅನ್ನೋ ಒಂದು ಕಾಂಪೊನೆಂಟ್ ನ ಅದ್ರ ಜೊತೆ ಕಳಿಸಿರ್ತಾರೆ. ಸೊ ಈ ಡ್ರ್ಯಾಗ್ ಸೇಲ್ ಏನಿರುತ್ತೆ ಸೊ ಕೆಲವೊಂದು ದಿನಗಳ ನಂತರ ಅಂದ್ರೆ ಎಷ್ಟು ದಿನ ಕಾಲ ಸೆಟ್ ಮಾಡಿರ್ತಾರೋ ಆ ಒಂದು ಪ್ರೋಗ್ರಾಮಿಂಗ್ ನ ಪ್ರಕಾರ ಸೊ ಅದು ಓಪನ್ ಆಗುತ್ತೆ. ಅಂದ್ರೆ ನಮ್ಮ ಒಂದು ಪ್ಯಾರಾಚೂಟ್ ಹೆಂಗ್ ಓಪನ್ ಆಗುತ್ತೋ ಆ ರೀತಿಯಾಗಿ ಅದು ಪೇಲೋಡ್ ಏನಿರುತ್ತೆ ಅದಕ್ಕೆ ಕನೆಕ್ಟೆಡ್ ಆಗಿ ನಮ್ಮ ಬಾವುಟ ಕೈಟ್ ಏನಿರುತ್ತೆ ಸೊ ಅದೇ ಶೇಪ್ ಅಲ್ಲಿ ಅದು ಓಪನ್ ಆಗುತ್ತೆ. ಸೊ ಓಪನ್ ಆದಾಗ ಆ ಪೇಲೋಡ್ ನ ಅದು ಅಟ್ಮಾಸ್ಫಿಯರ್ ಗೆ ಮತ್ತೆ ಕ್ಯಾರಿ ಮಾಡುತ್ತೆ. ಸೊ ಯಾವಾಗ ಆ ಪೇಲೋಡ್ ಅಟ್ಮಾಸ್ಫಿಯರ್ ಗೆ ಬರುತ್ತೆ ಸೊ ಅದು ಕಂಪ್ಲೀಟ್ ಆಗಿ ಬರ್ನ್ ಆಗುತ್ತೆ. ಸೊ ಈ ಒಂದು ಪ್ರೋಸೆಸ್ ನ ಮುಖಾಂತರ ಸ್ಪೇಸ್ ಅಲ್ಲಿ ಇರ್ತಕ್ಕಂಥ ಡೆಬ್ರಿಸ್ ಅಥವಾ ವೇಸ್ಟೇಜ್ ಏನಿರುತ್ತೆ ಅದನ್ನ ಕ್ಲಿಯರ್ ಮಾಡುವುದರಲ್ಲಿ ಈ ಚೈನಾದ ಈ ಒಂದು ಎಕ್ಸ್ಪೆರಿಮೆಂಟ್ ಸಕ್ಸಸ್ಫುಲ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಕಾಂಪೊನೆಂಟ್ ನ ನಾವು ಡ್ರ್ಯಾಗ್ ಸೇಲ್ ಅಂತ ಕರಿತೇವೆ. ಸೊ ಇದು ಮಾರ್ಚ್ 2 ರಾಕೆಟ್ ನ ಮುಖಾಂತರ ಲಾಂಚ್ ಮಾಡಿರ್ತಾರೆ. ಸೊ ಅದು ಸಕ್ಸಸ್ಫುಲ್ ಆಗಿ ಇರೋದನ್ನ ಈಗ ಅಬ್ಸರ್ವ್ ಮಾಡಿರ್ತಾರೆ. ಸೊ ದಿಸ್ ಇಸ್ ದಿ ಫಸ್ಟ್ ಟೈಮ್ ದಟ್ ದೇ ಟ್ರೈಡ್ ದಿಸ್ ಟೆಕ್ನಿಕ್ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಸೊ ಇದು ಪ್ರಪಂಚದಲ್ಲಿಯೇ ಈ ರೀತಿಯ ತಂತ್ರಜ್ಞಾನವನ್ನ ಪರೀಕ್ಷೆ ಮಾಡಿರ್ತಕ್ಕಂಥ ಒಂದು ದೇಶವಾಗಿರುತ್ತೆ. ಸೊ ಇದು ನಾನು ಚಿತ್ರದಲ್ಲಿ ತೋರಿಸಿದೆ ಹಾಗೆ ಕೈಟ್ ಲೈಕ್ ಅಂದ್ರೆ ಗಾಳಿಪಟದಂತಹ ಒಂದು ರಚನೆಯನ್ನ ಹೊಂದಿರುತ್ತೆ. ಸೊ ಇದು ಸ್ಪೇಸ್ ಅಲ್ಲಿ ಇರ್ತಕ್ಕಂಥ ಜಂಕ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ಪರಿಣಾಮಕಾರಿಯಾಗಿ ಇದು ಕೆಲಸವನ್ನ ಮಾಡಿರುತ್ತೆ. ಸೊ ಇದು ತುಂಬಾ ಲೋ ಕಾಸ್ಟ್ ಸೊಲ್ಯೂಷನ್ ಅಂದ್ರೆ ಕಡಿಮೆ ವೆಚ್ಚದಲ್ಲಿ ಇದನ್ನ ಅಭಿವೃದ್ಧಿ ಪಡಿಸಿರೋದ್ರಿಂದ ಇಟ್ ಈಸ್ ಎಫೆಕ್ಟಿವ್ ಆನ್ ಆಲ್ಮೋಸ್ಟ್ ಆಲ್ ಕೈಂಡ್ಸ್ ಆಫ್ ಸ್ಯಾಟಲೈಟ್ಸ್ ಅಂದ್ರೆ ಯಾವುದೇ ರೀತಿಯ ಉಪಗ್ರಹದಲ್ಲಿ ಕೂಡ ನಾವು ಇದನ್ನ ಸೇರಿಸಿ ಲಾಂಚ್ ಮಾಡಬಹುದಾಗಿರುತ್ತೆ. ಸೊ ಅದು ಡಿಆಕ್ಟಿವೇಟ್ ಆದಾಗ ಅದನ್ನ ಡಿಸ್ಟ್ರಾಯ್ ಮಾಡ್ಲಿಕ್ಕೆ ಅಥವಾ ಸ್ಪೇಸ್ ಅಲ್ಲಿ ಇರ್ತಕ್ಕಂಥ ಜಂಕ್ ನ ರಿಮೂವ್ ಮಾಡ್ಲಿಕ್ಕೆ ಸಹಾಯ ಆಗುತ್ತೆ. ಸೊ ಇದು ತುಂಬಾ ಲೈಟ್ ವೇಟ್ ಇರೋದ್ರಿಂದ ಸ್ಪೇಸ್ ಕ್ರಾಫ್ಟ್ಸ್ ಅಲ್ಲಿ ಅಥವಾ ನಮ್ಮ ಒಂದು ಬಾಹ್ಯಾಕಾಶ ನೌಕೆಗಳಲ್ಲಿ ಸುಲಭವಾಗಿ ಅದನ್ನ ಇರಿಸ್ಲಿಕ್ಕೂ ಕೂಡ ಸಹಾಯ ಆಗುತ್ತೆ. ಸೊ ನಾವು ವಾಟ್ ಐ ಮೀನ್ ಬೈ ಸ್ಪೇಸ್ ಜಂಕ್? ಸ್ಪೇಸ್ ಜಂಕ್ ಅಂದ್ರೆ ಸೊ ನಮ್ಮ ಒಂದು ಸ್ಯಾಟಲೈಟ್ ಅಂದ್ರೆ ಬಾಹ್ಯಾಕಾಶಕ್ಕೆ ಕಳಿಸ್ತಕ್ಕಂಥ ಒಂದು ಮಿಷನ್ಸ್ ಏನಿರುತ್ತೆ ಅದು ಡಿಫಂಕ್ಟ್ ಆದ್ಮೇಲೆ ಅಲ್ಲಿ ಪೊಲ್ಯೂಷನ್ ನ ಇನ್ಕ್ರೀಸ್ ಮಾಡುತ್ತೆ. ಸೊ ಈ ಒಂದು ಪೊಲ್ಯೂಷನ್ ನ ಇನ್ಕ್ರೀಸ್ ಮಾಡೋದ್ರ ಜೊತೆಗೆ ಕರೆಂಟ್ ಸ್ಯಾಟಲೈಟ್ಸ್ ಅಥವಾ ಸ್ಪೇಸ್ ಕ್ರಾಫ್ಟ್ಸ್ ಏನಿರ್ತವೆ ಸ್ಪೇಸ್ ಬಾಹ್ಯಾಕಾಶ ವಸ್ತುಗಳೇನಿರ್ತವೆ ಸೊ ಅದಕ್ಕೂ ಕೂಡ ಡ್ಯಾಮೇಜ್ ಅನ್ನ ಕಾಸ್ ಮಾಡ್ತಾ ಇರುತ್ತೆ. ಅಂದ್ರೆ ಹಾನಿಯನ್ನ ಅದು ಉಂಟು ಮಾಡ್ತಾ ಇರುತ್ತೆ. ಸೊ ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಈ ಒಂದು ಎಕ್ಸ್ಪೆರಿಮೆಂಟ್ ಸಕ್ಸಸ್ಫುಲ್ ಆಗಿರುತ್ತೆ. ಸೊ ಅರೌಂಡ್ 9,000 ಸ್ಯಾಟಲೈಟ್ಸ್ ಹ್ಯಾವ್ ಬಿನ್ ಲಾಂಚ್ಡ್ ಇನ್ ದಿ ಆರ್ಬಿಟ್ ಅಂದ್ರೆ ಇದುವರೆಗೂ ಅಂದಾಜು 9,000 ಉಪಗ್ರಹಗಳನ್ನ ಇಲ್ಲಿಗೆ ಉಡಾವಣೆ ಮಾಡಲಾಗಿರುತ್ತೆ ಅಂದ್ರೆ ಸ್ಪೇಸ್ಗೆ. ಸೊ ಇದರಲ್ಲಿ 5,000 ಸ್ಯಾಟಲೈಟ್ಸ್ ಏನಿರ್ತವೆ ಅವು ನಾನ್ ಫಂಕ್ಷನಲ್ ಆಗಿರ್ತವೆ. ಸೊ ಈ 5,000 ಸ್ಯಾಟಲೈಟ್ ಗಳನ್ನ ನಾವು ಜಂಕ್ ಅಂತ ಕರಿತೇವೆ. ಸೊ ಆ ಒಂದು ಜಂಕ್ ನ ರಿಮೂವ್ ಮಾಡ್ಲಿಕ್ಕೆ ಈ ಒಂದು ಎಕ್ಸ್ಪೆರಿಮೆಂಟ್ ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 9th ಆರ್ಟಿಕಲ್. ದಿಸ್ ಇಸ್ ಅಬೌಟ್ 22nd ನ್ಯಾಷನಲ್ ಫಿಶ್ ಫಾರ್ಮರ್ಸ್ ಡೇ ಅಂದ್ರೆ 22ನೇ ರಾಷ್ಟ್ರೀಯ ಮೀನು ಕೃಷಿಕರ ದಿನ. ಸೊ ಈ ಒಂದು ದಿನವನ್ನ 10ನೇ ಜುಲೈ ಅಬ್ಸರ್ವ್ ಮಾಡಲಾಗುತ್ತೆ. ಸೊ ಇದರ ಸಲುವಾಗಿ ನ್ಯಾಷನಲ್ ಫಿಶರೀಸ್ ಡೆವಲಪ್ಮೆಂಟ್ ಬೋರ್ಡ್, ಯೂನಿಯನ್ ಮಿನಿಸ್ಟ್ರಿ ಆಫ್ ಫಿಶರೀಸ್ ಮತ್ತೆ ಆನಿಮಲ್ ಹಸ್ಬೆಂಡ್ರಿ ಅಂಡ್ ಡೈರಿಂಗ್ ಅಂದ್ರೆ ರಾಷ್ಟ್ರೀಯ ಮೀನುಗಾರಿಕೆ ಅಭಿವೃದ್ಧಿ ಮಂಡಳಿ, ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ವತಿಯಿಂದ ಸೊ ಈ ಒಂದು ದಿನವನ್ನ ದಿನಾಚರಣೆ ಮಾಡ್ಲಿಕ್ಕೆ ಆಕ್ಟಿವಿಟೀಸ್ ಅನ್ನ ಮಾಡಿರ್ತಾರೆ. ದಿ ಕಂಟ್ರಿ ಸ್ಟ್ಯಾಂಡ್ ಸೆಕೆಂಡ್ ಇನ್ ಫಿಶ್ ಪ್ರೊಡಕ್ಷನ್ ಥ್ರೂ ಆಕ್ವಾ ಕಲ್ಚರ್ ಅಂದ್ರೆ ಆಕ್ವಾ ಕಲ್ಚರ್ ನ ಮುಖಾಂತರ ಮೀನು ಉತ್ಪಾದನೆಯಲ್ಲಿ ನಮ್ಮ ದೇಶ 2ನೇ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. 2.8 crore people are dependent on fisheries in our country ಅಂದ್ರೆ ನಮ್ಮ ದೇಶದಲ್ಲಿ 2.8 ಕೋಟಿ ಜನ ಮೀನುಗಾರಿಕೆಯನ್ನ ಅವಲಂಬಿಸಿರ್ತಾರೆ. ಸೊ ನ್ಯಾಷನಲ್ ಫಿಶ್ ಫಾರ್ಮರ್ಸ್ ಡೇ ಇಸ್ ಸೆಲೆಬ್ರೇಟೆಡ್ ಆನ್ 10th July ಎವ್ರಿ ಇಯರ್, ಡೆಮಾನ್ಸ್ಟ್ರೇಟ್ ಸಾಲಿಡ್ಯಾರಿಟಿ ವಿತ್ ಆಲ್ ಫಿಶರ್ ಫೋಕ್ಸ್ ಅಂಡ್ ಫಿಶರ್ ಫಾರ್ಮರ್ಸ್ ಅಂದ್ರೆ ಈ ಮೀನುಗಾರರ ಜೊತೆಗೆ ಆ ಒಂದು ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ಲಿಕ್ಕೆ ಈ ಒಂದು ದಿನವನ್ನ ಭಾರತ ದೇಶದಲ್ಲಿ ಆಚರಣೆ ಮಾಡಲಾಗುತ್ತೆ. ಸೊ ಈ ಒಂದು ದಿನವನ್ನ ಯಾಕೆ ಜುಲೈ 10th ಆಚರಣೆ ಮಾಡ್ತಾರೆ ಅಂದ್ರೆ ಸೊ ಇಬ್ಬರು ಪ್ರೊಫೆಸರ್ಗಳು, ಆ ಪ್ರೊಫೆಸರ್ಗಳನ್ನ ನಾವು ಡಾಕ್ಟರ್ ಹೀರಾಲಾಲ್ ಚೌಧರಿ ಮತ್ತೆ ಅವರ ಕೊಲೀಗ್ ಆಗಿರ್ತಕ್ಕಂಥ ಅಲಿ ಕುನ್ಹಿ ಅಂತ ಕರಿತೇವೆ. ಸೊ ಇವರು 10ನೇ ಜುಲೈ 1957ರಲ್ಲಿ ಈ ಮೀನುಗಳ ಬ್ರೀಡಿಂಗ್ ಅಂತ ನಾವೇನ್ ಕರಿತೀವಿ ಆ ಬ್ರೀಡಿಂಗ್ ಮಾಡಿ ಅಂಗುಲಿನ್ ಒರಿಸ್ಸಾದಲ್ಲಿ ಅವರು ಬಿಡುಗಡೆ ಮಾಡಿರ್ತಾರೆ. ಸೊ ಈ ಒಂದು ಸಾಧನೆಯ ಪ್ರಯುಕ್ತ 10ನೇ ಜುಲೈಯನ್ನ ನಾವು ಮೀನುಗಾರರ ದಿನವಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇದ್ರೊಟ್ಟಿಗೆ
ಇತ್ತೀಚೆಗೆ ಸೆಂಟ್ರಲ್ಲಿ ಅಥವಾ ಸೆಂಟ್ರಲ್ ಗವರ್ಮೆಂಟ್ ನಿಂದ ಒಂದು ಕಾರ್ಯಕ್ರಮವನ್ನ ಲಾಂಚ್ ಮಾಡಿರ್ತಾರೆ. ಸೊ ಅದನ್ನ ನಾವು ಬ್ಲೂ ರೆವಲ್ಯೂಷನ್ ಅಥವಾ ನೀಲಿ ಕ್ರಾಂತಿ ಅಂತ ಕರಿತೇವೆ. ಸೊ ನೀಲಿ ಕ್ರಾಂತಿ ಅಂತಕ್ಕಂಥದನ್ನ 2016ರಲ್ಲಿ ಲಾಂಚ್ ಮಾಡಿರ್ತಾರೆ. ಸೊ ಇದು ಕೂಡ ಭಾರತ ದೇಶದಲ್ಲಿ ಮೀನುಗಾರಿಕೆಯನ್ನ ಅಭಿವೃದ್ಧಿಪಡಿಸಲಿಕ್ಕೆ ಸಾಕಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರುತ್ತೆ. ಸೊ ಇನ್ನೊಂದು ಯೋಜನೆ ಏನು ಅಂದ್ರೆ ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಕರಿತೇವೆ. ಸೊ ಇದು 20,050 crores ಫಾರ್ ಅ ಪೀರಿಯಡ್ ಆಫ್ 5 years. ಅಂದ್ರೆ ಬಜೆಟ್ ನಾನು ಹೇಳ್ತಾ ಇದ್ದೀನಿ. ಸೊ 5 ವರ್ಷಗಳವರೆಗೆ 20,050 ಕೋಟಿ ವೆಚ್ಚದಲ್ಲಿ ಈ ಒಂದು ಪ್ರಧಾನ ಮಂತ್ರಿ ಮತ್ಸ್ಯ ಸಂಪದ ಯೋಜನೆಯನ್ನ ಲಾಂಚ್ ಮಾಡಿರ್ತಾರೆ. ಸೊ ಈ ಒಂದು ಯೋಜನೆಯನ್ನ ಲಾಂಚ್ ಮಾಡಿರ್ತಕ್ಕಂಥ ಒಂದು ಪ್ರಮುಖ ಗುರಿ ಏನು ಅಂದ್ರೆ ಅಚೀವ್ ಫಿಶ್ ಪ್ರೊಡಕ್ಷನ್ ಆಫ್ 22 MMT. ಕರೆಂಟ್ ಪ್ರೊಡಕ್ಷನ್ ಇಸ್ 13 ಮೆಟ್ರಿಕ್ ಟನ್ಸ್ ಏನಿರುತ್ತೆ ಅಷ್ಟನ್ನ ಮಾತ್ರ ನಾವು ಪ್ರೊಡ್ಯೂಸ್ ಮಾಡ್ತಾ ಇದೀವಿ. ಸೊ ಈ ಒಂದು ಪ್ರೊಡಕ್ಷನ್ ಅನ್ನ 2024 ಮತ್ತು 25ರ ವೇಳೆಗೆ 22 MMT ಗೆ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊ ಅದ್ರ ಜೊತೆಗೆ ಎಂಪ್ಲಾಯ್ಮೆಂಟ್ ಅಂದ್ರೆ 55 ಲಕ್ಷ ಜನಕ್ಕೆ ಉದ್ಯೋಗವನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಕೂಡ ಈ ಒಂದು ಯೋಜನೆಯ ಒಂದು ಉದ್ದೇಶವಾಗಿರುತ್ತೆ. ಸೊ ಇದರಲ್ಲಿ ಏನೇನು ಯೂಸ್ ಮಾಡ್ತಾರೆ ಅಂದ್ರೆ ಎಮರ್ಜಿಂಗ್ ಟೆಕ್ನಾಲಜೀಸ್ ಅಂದ್ರೆ ಒಂದು ಹೊಸ ತಂತ್ರಜ್ಞಾನಗಳನ್ನ ಇದರಲ್ಲಿ ಉಪಯೋಗ ಮಾಡ್ತಾರೆ. ಅದಾದ್ಮೇಲೆ ಕಂಡ್ಯೂಸಿವ್ ಎನ್ವಿರಾನ್ಮೆಂಟ್ ಫಾರ್ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್ ಅಂದ್ರೆ ಈ ಒಂದು ಖಾಸಗಿ ವಲಯದ ಸಹಭಾಗಿತ್ವಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಪ್ರಮೋಷನ್ ಆಫ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂದ್ರೆ ಈ ಒಂದು ಸುಲಭವಾಗಿ ವ್ಯವಹಾರಗಳನ್ನ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಡೆವಲಪ್ ಮಾಡ್ತಕ್ಕಂಥದ್ದು. ಪ್ರಾಜೆಕ್ಟ್ ಆಕ್ಟಿವಿಟೀಸ್ ಇನ್ಕ್ಲೂಡಿಂಗ್ ಸ್ಟಾರ್ಟ್ಅಪ್ಸ್ ಅಂಡ್ ಇನ್ಕ್ಯುಬೇಟರ್ಸ್ ಅಂದ್ರೆ ಸ್ಟಾರ್ಟ್ಅಪ್ ಗಳು ಮತ್ತೆ ಇನ್ಕ್ಯುಬೇಟರ್ ಗಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು. ಸೊ ಇವೆಲ್ಲ ಈ PMMSY ಸ್ಕೀಮ್ ನ ಒಂದು ಆಬ್ಜೆಕ್ಟಿವ್ಸ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 10th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಮಂಗರ್ ಹಿಲ್ಲಾಕ್ ಆಸ್ ಮಾನ್ಯುಮೆಂಟ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಂದ್ರೆ ಸ್ಯಾಟರ್ಡೆ ಮಾಡಿರ್ತಕ್ಕಂಥ ಒಂದು ತರಗತಿಯಲ್ಲಿ ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಥಳಗಳು ಅಂಬೇಡ್ಕರ್ಗೆ ಸಂಬಂಧಪಟ್ಟಂತೆ 2 ಸ್ಥಳಗಳನ್ನ ಶಿಫಾರಸ್ ಮಾಡ್ತಾರೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ಈ ಮಂಗರ್ ಹಿಲ್ಲಾಕ್ ಅನ್ನೋದನ್ನ ಕೂಡ ಈಗ ಶಿಫಾರಸ್ ಮಾಡಿದ್ದಾರೆ. ಆಲ್ಮೋಸ್ಟ್ ಇದು ಫೈನಲೈಸ್ ಆಗ್ತಕ್ಕಂಥ ಸ್ಟೇಜ್ ಅಲ್ಲಿ ಇದೆ. ಈ ಮಂಗಾರ್ ಹಿಲ್ಲಾಕ್ ಅಂತಕ್ಕಂಥದ್ದು ರಾಜಸ್ಥಾನ್ ಮತ್ತು ಗುಜರಾತ್ ಬಾರ್ಡರ್ ನಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದನ್ನ ಯಾಕೆ ಇವಾಗ ನ್ಯಾಷನಲ್ ಇಂಪಾರ್ಟೆನ್ಸ್ ಮಾನ್ಯುಮೆಂಟ್ ಆಗಿ ಡಿಸೈಡ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಮಂಗಾರ್ ಹಿಲ್ ಟಾಪ್ ಏನಿರುತ್ತೆ, ಸೊ ಇದರಲ್ಲಿ 1500 ಬಿಲ್ ಟ್ರೈಬಲ್ ಅಂದ್ರೆ ಬುಡಕಟ್ಟು ಜನಾಂಗದವ್ರು ಏನಿರ್ತಾರೆ, ಸೊ ಈ ಒಂದು ಸ್ವಾತಂತ್ರ್ಯ ಹೋರಾಟಗಾರರನ್ನ ಈ ಪ್ರದೇಶದಲ್ಲಿ ಅಥವಾ ಈ ಮಂಗಾರ್ ಹಿಲ್ ಟಾಪ್ ಅಂತ ನಾವೇನ್ ಕರಿತೀವಿ ಈ ಪ್ರದೇಶದಲ್ಲಿ ಗುಂಡಿಟ್ಟು ಕೊಲ್ಲಲಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಈ ಪ್ರದೇಶವನ್ನ ನ್ಯಾಷನಲ್ ಇಂಪಾರ್ಟೆನ್ಸ್ ಸ್ಮಾರಕವಾಗಿ ಲಿಸ್ಟ್ ಮಾಡ್ಲಿಕ್ಕೆ ಈಗ ಶಿಫಾರಸುಗಳನ್ನ ಮಾಡಿರ್ತಾರೆ. ಸೊ ಮಾನ್ಯುಮೆಂಟ್ಸ್ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸ್ ಅಥವಾ ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕಗಳು ಅಂದ್ರೆ they are defined under the Ancient Monuments and Archaeological Sites and Remains Acts 1958. ಇವುಗಳನ್ನ ನಮ್ಮ ಪ್ರಾಚೀನ ಸ್ಮಾರಕ ಪುರಾತನ ಸ್ಮಾರಕಗಳನ್ನು ಪುರಾತತ್ವ ತಾಣಗಳು ಅವಶೇಷಗಳ ಕಾಯ್ದೆ 1958ರ ಅಡಿಯಲ್ಲಿ ಇವುಗಳನ್ನ ವ್ಯಾಖ್ಯಾನ ಮಾಡಲಾಗಿರುತ್ತೆ. ಸೊ ಇದರಲ್ಲಿ ಬರ್ತಕ್ಕಂಥ ಕೆಲವೊಂದು ಮಾನ್ಯುಮೆಂಟ್ಸ್ ಯಾವ್ದು ಅಂದ್ರೆ ಎನಿ ಸ್ಟ್ರಕ್ಚರ್ ಆರ್ ಮಾನ್ಯುಮೆಂಟ್ ಆರ್ ಎನಿ ಕೇವ್, ರಾಕ್ ಸ್ಕಲ್ಪ್ಚರ್, ಇನ್ಸ್ಕ್ರಿಪ್ಷನ್ ದಟ್ ಈಸ್ ಆಫ್ ಹಿಸ್ಟಾರಿಕಲ್ ಆರ್ ಆರ್ಕಿಯೋಲಾಜಿಕಲ್ ಇಂಟ್ರೆಸ್ಟ್ ಅಂದ್ರೆ ಯಾವುದೇ ರಚನೆ ಆಗಿರ್ಬೋದು, ಸ್ಮಾರಕ ಆಗಿರ್ಬೋದು, ಗುಹೆ, ಬಂಡೆಗಳ ಶಿಲ್ಪ, ಐತಿಹಾಸಿಕ ಅಥವಾ ಪುರಾತತ್ವ ಶಾಸ್ತ್ರದ ಆಸಕ್ತಿಯ ಶಾಸನಗಳನ್ನ ಇಲ್ಲಿ ಪಟ್ಟಿ ಮಾಡಲಾಗುತ್ತೆ. ಸೊ ಇದನ್ನ ಸೆಂಟ್ರಲ್ ಗವರ್ಮೆಂಟ್ ಈಸ್ ಆಥರೈಸ್ ಟು ಮೇಂಟೈನ್, ಪ್ರೊಟೆಕ್ಟ್ ಅಂಡ್ ಪ್ರಮೋಟ್ ದಿ ಮಾನ್ಯುಮೆಂಟ್. ಸೊ ಈ ಒಂದು ಮಾನ್ಯುಮೆಂಟ್ಸ್ ಏನಿರುತ್ತೆ ಅದರ ನಿರ್ವಹಣೆ, ರಕ್ಷಣೆ ಮತ್ತು ಉತ್ತೇಜನ ಕೇಂದ್ರ ಸರ್ಕಾರದ ಒಂದು ಅಧಿಕಾರವಾಗಿರುತ್ತೆ. ಸೊ ಹಾಗಿದ್ರೆ ಮಂಗಾರ್ ಹಿಲ್ಲಾಕ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋದಾದ್ರೆ as I showed in the map, ಇದು ಗುಜರಾತ್ ಮತ್ತು ರಾಜಸ್ಥಾನದ ಗಡಿಯಲ್ಲಿ ಬರ್ತಕ್ಕಂಥ ಒಂದು ಹಿಲ್ಲಾಕ್ ಆಗಿರುತ್ತೆ. ಸೊ ಇಟ್ ಈಸ್ ದಿ ಸೈಟ್ ಆಫ್ ಟ್ರೈಬಲ್ ಅಪ್ರೈಸಿಂಗ್ ವೇರ್ ಮಸಕರ್ ಆಫ್ over 1500 ಬಿಲ್ ಟ್ರೈಬಲ್ ಫ್ರೀಡಮ್ ಫೈಟರ್ಸ್ took place in 1913 ಅಂದ್ರೆ 1913ರಲ್ಲಿ 1500ಕ್ಕೂ ಹೆಚ್ಚು ಬಿಲ್ ಬುಡಕಟ್ಟು ಸ್ವತಂತ್ರ ಹೋರಾಟಗಾರರನ್ನ ಇಲ್ಲಿ ಈ ಒಂದು ದಂಗೆಯಲ್ಲಿ ಅಂದ್ರೆ ಇಲ್ಲಿ ಆಗಿರ್ತಕ್ಕಂಥ ಒಂದು ದಂಗೆಯಲ್ಲಿ ಬ್ರಿಟಿಷರಿಂದ ಅವರನ್ನ ಹತ್ಯೆ ಮಾಡಲಾಗಿತ್ತು. ಸೊ ಈ ಒಂದು ಪ್ರದೇಶವನ್ನ ಆದಿವಾಸಿ ಜಲಿಯನ್ ವಾಲಾಬಾಗ್ ಅಂತ ಕರೀತಾರೆ ಅಥವಾ ಜಲಿಯನ್ ವಾಲಾ ಆದಿವಾಸಿ ಅಂತ ಕೂಡ ಕರೀತಾರೆ. ಸೊ ಬಿಕಾಸ್ ನಿಮ್ಗೆ ಗೊತ್ತು ಜಲಿಯನ್ ವಾಲಾಬಾಗ್ ಅಲ್ಲಿ ಮಸಕರ್ ಅಲ್ಲಿ ಏನಾಗಿರುತ್ತೆ ಅಂತ.
ಸೊ ಆನ್ 17 ನವೆಂಬರ್ 1913, ಸೊ ಇದು ಎಕ್ಸಾಕ್ಟ್ಲಿ ಯಾವಾಗ ಆಗಿರುತ್ತೆ ಅಂದ್ರೆ ನವೆಂಬರ್ 17, 1913ರಲ್ಲಿ ಈ ಒಂದು ಟ್ರೈಬಲ್ ಏನಿರ್ತಾರೆ, ಸೊ ಇವರು ಈ ಮಂಗಾರ್ ಹಿಲ್ಲಾಕ್ ಏನಿರುತ್ತೆ ಅಲ್ಲಿ ಒಂದು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರ್ತಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇರ್ತಾರೆ. ಸೊ ಇವ್ರ ಮೇಲೆ ಬ್ರಿಟಿಷರು ಅವ್ರ ಮೇಲೆ ಗುಂಡಿಕ್ಲಿಕ್ಕೆ ಒಂದು ಆರ್ಡರ್ ಅನ್ನ ಮಾಡ್ತಾರೆ. ಸೊ ಅವಾಗ ಅಲ್ಲಿರ್ತಕ್ಕಂಥ 1500ಕ್ಕಿಂತ ಹೆಚ್ಚು ಜನರು ಅಲ್ಲಿ ಮರಣವನ್ನ ಹೊಂತಾರೆ. ಸೊ ಆ ಒಂದು ಪ್ರೊಟೆಸ್ಟ್ ಏನಿರುತ್ತೆ ಅದು ಏನೋ ದಿ ಲೀಡರ್ ಆಫ್ ದಿ ಕಮ್ಯುನಿಟಿ ಗೋವಿಂದ್ ಗುರು ಅಂತಕ್ಕಂಥವರ ಒಂದು ಏನೋ ಅವರ ಒಂದು ಪ್ರಮುಖವಾಗಿ ಅವರ ಒಂದು ನೇತೃತ್ವದಲ್ಲಿ ನಡೆಸ್ತಾ ಇರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಂಪ್ಲೀಟೆಡ್ ದಿಸ್ ಆರ್ಟಿಕಲ್. ಸೊ ಈ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ ವಾಟ್ ಈಸ್ ಜಲಿಯನ್ ವಾಲಾಬಾಗ್ ಮಸಕರ್ ಅನ್ನೋದ್ರ ಬಗ್ಗೆ ನೀವು ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಇನ್ಕ್ವೆಸ್ಟ್ ಸ್ನಿಪೆಟ್ಸ್. ಸೊ ಕಪಿಲ್ ದೇವ್ ಅವರನ್ನ ಗೆಸ್ಟ್ ಆಫ್ ಹಾನರ್ ಅಟ್ ದಿ ಇಂಡಿಯನ್ ಫಿಲ್ಮ್ ಫೆಸ್ಟಿವಲ್ ಮೆಲ್ಬೋರ್ನ್ 2022ಗೆ ಆಯ್ಕೆ ಮಾಡ್ಕೊಂಡಿರ್ತಾರೆ. ಅಂದ್ರೆ 2022ರಲ್ಲಿ ಭಾರತೀಯ ಚಲನಚಿತ್ರೋತ್ಸವ ಮೆಲ್ಬೋರ್ನ್ 2022ಕ್ಕೆ ಗೌರವ ಅತಿಥಿಯಾಗಿ ಕಪಿಲ್ ದೇವರವರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಸೊ ಈ ಒಂದು ಫೆಸ್ಟಿವಲ್ ಇಸ್ ಸೆಟ್ ಟು ಟೇಕ್ ಪ್ಲೇಸ್ ಇನ್ ವಿಕ್ಟೋರಿಯನ್ ಕ್ಯಾಪಿಟಲ್ ಮೆಲ್ಬೋರ್ನ್. ಮೆಲ್ಬೋರ್ನ್ ನಲ್ಲಿರ್ತಕ್ಕಂಥ ವಿಕ್ಟೋರಿಯನ್ ರಾಜಧಾನಿಯಲ್ಲಿ ಇದನ್ನ ನಡೆಸಲಿಕ್ಕೆ ನಿರ್ಧಾರ ಮಾಡಿರ್ತಾರೆ. ಸೊ ಆರ್ ಕೆ ಗುಪ್ತಾ ವಾಸ್ ಅಪಾಯಿಂಟೆಡ್ ಆಸ್ ಡೆಪ್ಯೂಟಿ ಎಲೆಕ್ಷನ್ ಕಮಿಷನರ್. ಆರ್ ಕೆ ಗುಪ್ತಾರವರನ್ನ ಉಪ ಚುನಾವಣಾ ಆಯುಕ್ತರನ್ನಾಗಿ ನೇಮಕ ಮಾಡಿರ್ತಾರೆ. ಸೊ ಈ ಈಸ್ ಕಮಿಂಗ್ ಟು ದ ಪ್ಲೇಸ್ ಆಫ್ ಟಿ ಶ್ರೀಕಾಂತ್ ಅಂತಕ್ಕಂಥವರ ಅವರ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಸೊ ಇವರು ಮುಂದಿನ ವರ್ಷ 28 ಫೆಬ್ರವರಿಗೂ ವರೆಗೂ ಇವರ ಟೆನ್ಯೂರ್ ಇರುತ್ತೆ. ಸೊ ಪ್ರಸ್ತುತ ಚೀಫ್ ಎಲೆಕ್ಷನ್ ಕಮಿಷನರ್ ಅಥವಾ ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ರಾಜೀವ್ ಕುಮಾರ್ ಆಗಿರ್ತಾರೆ. ಸೊ ಎಲೆಕ್ಷನ್ ಕಮಿಷನರ್ ಅನೂಪ್ ಚಂದ್ರ ಪಾಂಡೆ ಆಗಿರ್ತಾರೆ. ಇವರು ಚೀಫ್ ಮುಖ್ಯ. ಬರೀ ಎಲೆಕ್ಷನ್ ಕಮಿಷನರ್ ಚುನಾವಣಾ ಆಯುಕ್ತ ಯಾರು ಅಂತ ಕೇಳಿದ್ರೆ ಅನೂಪ್ ಚಂದ್ರ ಪಾಂಡೆ ಅಂತ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಅದಾದ್ಮೇಲೆ ಕಾರ್ಚಿ ಪೂಜಾ. ಸೊ ಇದು ಯಾವ ಒಂದು ಸ್ಟೇಟ್ಗೆ ಸಂಬಂಧಪಟ್ಟಿದ್ದು ಅಂತ ಪ್ರಶ್ನೆ ಕೇಳಿದ್ರೆ ಸೊ ತ್ರಿಪುರಾ ಅಂತ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಕಾರ್ ಅಂದ್ರೆ ಸಿನ್ ಅಂದ್ರೆ ಪಾಪ, ಚಿ ಅಂದ್ರೆ ಕ್ಲೀನಿಂಗ್ ಅಂದ್ರೆ ಅದನ್ನ ತೊಳ್ಕೊಳ್ಳೋದು. ಸೊ ಕಾರ್ ಸಿನ್ ಅಂದ್ರೆ ಪಾಪವನ್ನ ತೊಳಿತಕ್ಕಂತ ಒಂದು ಹಬ್ಬ ಅಂತ ನಾವು ಕರಿತೇವೆ. ಸೊ ಇದನ್ನ ಒಂದು 14 ಗಾಡ್ಸ್ ಟೆಂಪಲ್ ಅಂತ ಕರಿತೇವೆ. ಸೊ ಆ ಒಂದು 14 ದೇವರುಗಳ ಒಂದು ದೇವಾಲಯ ಅಂತ ಕರಿತೇವೆ. ಸೊ ಈ ಒಂದು ದೇವಾಲಯದಲ್ಲಿ ಇದನ್ನ ಆಚರಣೆ ಮಾಡಲಾಗುತ್ತೆ. ಸೊ ಈ 14 ಗಾಡ್ಸ್ ಟೆಂಪಲ್ ಅನ್ನ ನಿರ್ಮಾಣ ಮಾಡಿರ್ತಕ್ಕಂಥವರು ಮಹಾರಾಜ ಕೃಷ್ಣ ಮಾಣಿಕ್ಯ ಅಂತಕ್ಕಂಥವರು ಅವರ ಆಳ್ವಿಕೆಯಲ್ಲಿ ಇದನ್ನ ನಿರ್ಮಾಣ ಮಾಡಿರ್ತಾರೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 207. You can just pause the video, go through the questions and give us the answers. Once again, I'll meet you tomorrow with tomorrow's current affairs. Till then, keep reading, be safe. Thank you very much.